ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಧನು ರಾಶಿಯವರ ಲವ್ ರಿಲೇಶನ್ಶಿಪ್ ಯಾವ ರೀತಿ ಇದಿರುತ್ತೆ ಅಂತ ಹೇಳಿ ಬರುವಂತ ದಿನಗಳಲ್ಲಿ. ಓಕೆ, ಇದುವರೆಗೂ ನೀವು ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ತುಂಬಾ ಜನ ನನಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಕೇಳ್ತಾ ಇದ್ದೀರಾ, ಹಾಗಾಗಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಖಂಡಿತ ಹೇಳ್ತೀನಿ, ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ. ಆ ರೀತಿಯಾಗಿ ರೀಡಿಂಗ್ ಬರುತ್ತೆ, ತುಂಬಾ ಅಕ್ಯುರೇಟ್ ಆಗಿರುತ್ತೆ. ಸೊ ನೀವು ಕೂಡ ರಿಲೇಟ್ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು. ಏನೇ ಸಮಸ್ಯೆ ಇರ್ಬೋದು, ನಿಮ್ಮ ಒಂದು ಕರಿಯರ್ ರಿಲೇಟೆಡ್, ಜಾಬ್ ರಿಲೇಟೆಡ್ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಒಂದು ನಿಮ್ಮ ಹೆಲ್ತ್ ಇಶ್ಯೂಸ್ ಅಂತ ಇರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರ್ಬೋದು, ಕಪಲ್ಸ್ ಪ್ರಾಬ್ಲಮ್ ಇರ್ಬೋದು, ಏನಿದ್ರು ಕೂಡ ನಾವು ಚೆಕ್ ಮಾಡೋಣ. ಅದ್ರ ಬಗ್ಗೆ ನಿಮಗೆ ನಾನು ಹೇಳ್ತೀನಿ ಅಂತ ಹೇಳ್ತಾ, ಯೂನಿವರ್ಸ್ ಏನು ನಿಮಗೆ ಗೈಡೆನ್ಸ್ ಕೊಡುತ್ತೆ ಅದ್ರ ಬಗ್ಗೆ ಖಂಡಿತವಾಗೂ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ನೋಡ್ತಾ ಇರುವಂತದ್ದು, ಇವಾಗ ಧನುರಾಶಿಯವರ ಬರುವಂತ ದಿನಗಳಲ್ಲಿ ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಅವರ ರಿಲೇಶನ್ಶಿಪ್ ಅಲ್ಲಿ, ಅವ್ರಿಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಅಫ್ಕೋರ್ಸ್ ನಿಮಗೆ ಈ ಒಂದು ವಿಡಿಯೋ ಕನೆಕ್ಟ್ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನ ನೋಡ್ತಾ ಇದ್ರೆ ಯಾಕೋ ತುಂಬಾ ಡೀಪ್ ಆಗಿ ಏನೋ ಥಿಂಕ್ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಏನು ಅಂತಂದ್ರೆ, ಪ್ರೆಸೆಂಟ್ ಸಿಚುವೇಶನ್ ಏನೋ ಯಾವುದೋ ಒಂದು ಏರಿಯಾದಲ್ಲಿ ಸ್ಟಕ್ ಆಗಿದ್ದೀರಾ, ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಅನ್ನುವಂಥದ್ದು. ಮೇ ಬಿ ನಿಮ್ಮ ಹೆಲ್ತ್ ಇಶ್ಯೂಸ್ ಇರ್ಬೋದು, ಕರಿಯರ್ ಲೈಫ್ ಇರ್ಬೋದು, ಏನೋ ಒಂದು ಸ್ಟಕ್ ಎನರ್ಜಿ ನನಗೆ ಇಲ್ಲಿ ಕಾಣ್ತಾ ಇರುವಂಥದ್ದು. ತುಂಬಾ ಪ್ರಾಬ್ಲಮ್ನಲ್ಲಿದ್ದೀರಾ, ಹಾಗಾಗಿ ನಿಮಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಅಂತ ಇರ್ಬೋದು, ನಿಮ್ಮ ಬೆನ್ನ ಹಿಂದೆ ಏನೋ ಒಂದು ನಡೀತಾ ಇದೆ ಅನ್ನೋವಂಥದ್ದು ಇರ್ಬೋದು. ಸಮಥಿಂಗ್ ಏನೋ ನಡೀತಾ ಇದೆ, ಹಾಗಾಗಿ ನೀವು ಅಲ್ಲಿಂದ ಅಷ್ಟು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇದರಿಂದಾಗಿ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗುವಂಥದ್ದು ನಾನು ತುಂಬಾ ಚಾನ್ಸಸ್ ಇದೆ ಅನ್ನುವಂಥದ್ದು. ಸ್ವಲ್ಪ ಯಾಕೋ ನಿಮಗೆ ಡಿಪ್ರೆಷನ್ ಇರ್ಬೋದು, ಏನೋ ಒಂದ್ ಕಡೆ ಸಪ್ರೆಷನ್ ಆಗಿರುವಂಥದ್ದು ಇರ್ಬೋದು. ಮತ್ತೆ ಬಿಸ್ನೆಸ್ ವೈಸ್ ನೋಡಿದಾಗ ಎಲ್ಲೋ ಬಿಸ್ನೆಸ್ ಅಲ್ಲಿ ಏನೋ ನಿಮಗೆ ಸಮಥಿಂಗ್ ನಿಮಗೆ ಲಾಸ್ ಆಗಿರುವಂಥದ್ದು, ರೀಸೆಂಟ್ ಪಾಸ್ಟ್ ಅಲ್ಲಿ ಏನಾದರೂ ಲಾಸ್ ಆಗಿರುವಂಥದ್ದು, ಅಥವಾ ನಿಮ್ಮ ಒಂದು ಜಾಬ್ ಹೋಗಿರುವಂಥದ್ದು ಏನೋ ನಡೀತಾ ಇದೆ. ತುಂಬಾ 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 ಏನಾಗಿದ್ದೀರಾ ಅಂತಂದ್ರೆ ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪೇನ್ಫುಲ್ ಆಗಿರುವಂತ ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ಒಂದು ರೀತಿ ಮೌನ ಆಗಿದ್ದೀರಾ, ಯಾರ ಜೊತೆ ಮಾತಾಡ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ಲ. ಯಾರಾದ್ರೂ ನಿಮ್ಗೆ ಧೋಕಾ ಕೊಟ್ಟಿರ್ಬೋದು, ಅಥವಾ ದುಡ್ಡನ್ನು ತಗೊಂಡಿರ್ಬೋದು, ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಆಗಿರ್ಬೋದು. ಸ್ವಲ್ಪ ನಿಮ್ಗೆ ನಿದ್ದೆ ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು. ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಂತ ಅನ್ಕೊಳ್ತೀರಾ, ಬಟ್ ಸಿಚುವೇಶನ್ ಒಂದ್ಸಾರಿ ನೋಡಿದಾಗ ನಿಮ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗಿಲ್ಲಿ ಅನಿಸ್ತಾ ಇದೆ. ಸಮಥಿಂಗ್ ಏನೋ ಮನಿ ರಿಲೇಟೆಡ್ ಇಶ್ಯೂಸ್ ಕೂಡ ನೀವು ಫೇಸ್ ಮಾಡ್ತಾ ಇರಬಹುದು ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಹಾಗೇನಾದ್ರೂ ನೀವು ಮನಿ ರಿಲೇಟೆಡ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಾ ಇದ್ರೆ, ಸ್ವಲ್ಪ ಮಟ್ಟಿಗೆ ಕಮಿಂಗ್ 6 ಮಂತ್ ಏನಿರುತ್ತೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಏನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ರೆ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಮತ್ತೆ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ನೀವು ಮುಂದೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ ಕರೆಕ್ಟಾಗಿ ಗೈಡಿಯನ್ಸ್ ಅನ್ನ ತಗೊಳ್ಳಿ. ವಿದೌಟ್ ಗೈಡಿಯನ್ಸ್ ಯಾವುದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಆಲ್ರೆಡಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಇವಾಗ ಮತ್ತೆ ನೀವೇನಾದ್ರೂ ಇದನ್ನ ಮಾಡಿದ್ರೆ ಅದನ್ನ ತಗೊಳ್ಳೋ ಅಷ್ಟು ನಿಮ್ಗೆ ಕೆಪಾಸಿಟಿ ಇರೋದಿಲ್ಲ. ತುಂಬಾ ಪ್ರಾಬ್ಲಮ್ನಲ್ಲಿ ಇದ್ದೀರಾ. ಓಕೆ, ಮೆಂಟಲ್ ಇಶ್ಯೂಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಇದೆಲ್ಲ ನಡೀತಾ ಇದೆ. ಸ್ವಲ್ಪ ಏನು ಮಾಡಬೇಕು, ಪ್ರೆಸೆಂಟ್ ಸ್ವಲ್ಪ ನೀವು ಹೋಲ್ಡ್ ಮಾಡಿ. ಆ ರೀತಿ ಏನಾದರೂ ಇತ್ತಂತಂದ್ರೆ ಸ್ವಲ್ಪ ಹೋಲ್ಡ್ ಮಾಡಿ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಇನ್ನು ನಿಮ್ಮ ಒಂದು ಫೀಲಿಂಗ್ಸನ್ನ ನೋಡ್ತಾ ಇದ್ರೆ, ನಿಮ್ಮ ಪರ್ಸನ್, ನಿಮ್ಮ ಪಾರ್ಟ್ನರ್ ನಿಮಗೆ ತುಂಬ ಪ್ರೇಷಿಯಸ್ ಆಗಿರುವಂಥದ್ದು. ಬಟ್ ಅಲ್ಲಿಂದ ಏನೋ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಏನೋ ಒಂದು ನೋವು ಬಂದಿದೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಏನೋ ಸಮಥಿಂಗ್ ಆ ಒಂದು ನಿಮ್ಮ ರಿಲೇಶನ್ಶಿಪ್ಪೇ ನಿಮಗೆ ವೀಕ್ನೆಸ್ ಆಗಿರುವಂಥದ್ದು ನನಗೆ ಕಾಣ್ತಾ ಇದೆ. ಅದು ಅದು ಡಿಪೆಂಡ್ ಆಗುತ್ತೆ, ಇದನ್ನ ನೀವು ಯಾವ ರೀತಿಯಾಗಿ ತಗೋತೀರಾ, ಅದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು. ಏನೋ ಸಮಥಿಂಗ್ ನಡೀತಾ ಇದೆ. ಮೇ ಬಿ ಇದನ್ನ ನೀವು ಹ್ಯಾಂಡಲ್ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಎಂಡ್ ಕೂಡ ಆಗ್ಬೋದು.
ಹೇಳಲಿಕ್ಕಾಗೋದಿಲ್ಲ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ, ಉಳಿದಿದ್ದು ಆ್ಯಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ, ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗನ್ನು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿರುವಂಥ ಒಂದು ಫೀಲಿಂಗಲ್ಲಿ ಅವರು ಕೂಡ ಇದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಂದ್ರೆ, ಮೋಸ್ಟ್ಲಿ ಅವರು ಕರಿಯರ್ ಓರಿಯೆಂಟೆಡ್ ಇರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಬಟ್ ಅವರು ಕರಿಯರ್ ಓರಿಯೆಂಟೆಡ್ ಇದ್ರೂ ಕೂಡ ರಿಲೇಶನ್‌ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡುವಂಥದ್ದು, ತುಂಬ ಪ್ರಯಾರಿಟಿ ಕೊಡುವಂಥದ್ದು, ನಿಮ್ಮ ಜೊತೆಗೆ ಕನೆಕ್ಟ್ ಆಗುವಂಥದ್ದು ಎಲ್ಲಾನು ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಮತ್ತೆ ಸಮಥಿಂಗ್ ಏನಾದರೂ ಸ್ವಲ್ಪ ನಿಮ್ಮ ಜೊತೆಗೆ ಅವರು ಎಲ್ಲಾನು ಶೇರ್ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಏನೋ ಒಂದು ಹೆಸಿಟೇಷನಲ್ಲಿದ್ದಾರೆ. ಏನೋ ಹೇಳ್ಬೇಕಂತಿದ್ದಾರೆ, ಬಟ್ ಅವ್ರಿಗೆ ಹೇಳ್ಕೊಳ್ಳಿಕ್ಕಾಗ್ತಾ ಇಲ್ಲ ಅನ್ನೋವಂಥದ್ದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸ್ವಲ್ಪ ಅವ್ರ ಜೊತೆಗೆ ಫ್ರೀ ಅಪ್ ಆಗಿ ಮಾತಾಡಿ, ಏನಿದೆ ಅಂತ ಗೊತ್ತಾಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ನೀವು ಪ್ರಾಬ್ಲಮ್‌ನಲ್ಲಿದ್ದೀರಾ. ಸೊ ಇಂಥ ಸಿಚುವೇಷನ್ನಲ್ಲಿ ಅವ್ರಿಗೂ ಕೂಡ ಏನೋ ಮಾತಾಡ್ಬೇಕಂತಂದ್ರೆ ಹೆಸಿಟೇಷನಲ್ಲಿದ್ದಾರೆ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ಏನು ಮಾಡಿ, ಅವ್ರ ಜೊತೆಗೆ ಇದನ್ನ ಮಾಡಿ. ಪ್ರಾಬ್ಲಮ್ ಏನಾದರೂ ಬರುತ್ತಾ ಅಂತಂದ್ರೆ ನೋಡಿ, ಪ್ರಾಬ್ಲಮ್ ಅಂತಂದ್ರೆ ಸ್ವಲ್ಪ ರಿಲೇಶನ್‌ಶಿಪ್ಪಲ್ಲಿ ಟ್ರಸ್ಟ್ ಇಶ್ಯೂಸ್ ಬರುವಂಥದ್ದು ಎಲ್ಲೋ ನನಗೆ ಒಂದು ಕಡೆ ಅನ್ನಿಸ್ತಾ ಇದೆ. ಟ್ರಸ್ಟ್ ಇಶ್ಯೂ ಇರ್ಬೋದು ಅಥವಾ ಕಮಿಟ್ಮೆಂಟ್ ಇಶ್ಯೂಸ್ ಇರ್ಬೋದು, ಎಲ್ಲೋ ಒಂದು ಕಡೆ ಆಗುತ್ತೆ ಅನ್ನುವಂಥದ್ದು. ಮತ್ತೆ ರಿಲೇಶನ್‌ಶಿಪ್ಪಲ್ಲಿ ಏನು ಕೊಡಬೇಕಾಗಿದೆ ಅಂದರೆ, ಇವಾಗ ಎಷ್ಟು ನೀವು ಟೈಮ್ ಕೊಡಬೇಕು, ಎಷ್ಟು ಮಹತ್ವ ಕೊಡಬೇಕು, ಕಮಿಟ್ಮೆಂಟ್ ಇಶ್ಯೂಸ್ ಇರ್ಬೋದು, ಇವೆಲ್ಲ ಎಲ್ಲೋ ಒಂದು ಕಡೆ ಆಗ್ಲಿಕ್ಕೆ ಹೋಗ್ತಾ ಇದ್ದಾವೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ. ಬಟ್ ನೋಡೋರಿಗೆ ಅದು ಹ್ಯಾಪಿಯಾಗಿ ಕಾಣುತ್ತೆ. ಬಟ್ ಇಂಟರ್ನಲಿ ನೀವು ಹ್ಯಾಪಿಯಾಗಿರ್ಬೇಕಲ್ವಾ? ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ನಿಮಗೆ ಒಂದು ಪ್ರೀತಿಯ ಕೊರತೆ ಬರುವಂಥದ್ದು, ಅದರಲ್ಲಿ ಸ್ವಲ್ಪ ಸ್ಟೆಬಿಲಿಟಿಯನ್ನು ತೊಗೊಂಡು ಬರಬೇಕು. ಎಮೋಷ್ನಲ್ ಆಗಿ ಕನೆಕ್ಟಿವಿಟಿ ಏನು ಹೇಳಿದೆ, ಅದರಲ್ಲಿ ಏನಾದರೂ ಇಶ್ಯೂಸ್ ಬರೋವಂಥದ್ದು ಇಲ್ಲಿ ನಮಗೆ ಕಾಣ್ತಾ ಇದೆ. ಮತ್ತು ಇನ್ನು ಮುಂದೆ ಏನಾಗ್ಬೋದು ಅಂತಂದ್ರೂ ಕೂಡ, ಮುಂದೆ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಅದೇ ಹೇಳಿದ್ನಲ್ವಾ, ಸ್ವಲ್ಪ ಕರಿಯರ್ ಬಗ್ಗೆ ತುಂಬ ವಿಚಾರ ಮಾಡ್ತೀರಾ ಅನ್ನೋವಂಥದ್ದು. ಈ ಕರಿಯರ್ ರಿಲೇಟೆಡ್ ವಿಚಾರ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಇಬ್ರು ಯಾರಾದರೂ ಆಗಿರ್ಬೋದು, ನೀವಾದರೂ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿದ್ರೂ ಆಗಿರ್ಬೋದು, ಇದನ್ನ ರಿಲೇಟ್ ಮಾಡ್ಕೊಳ್ಳಿ ಯಾರಿದ್ದೀರಾ ಅಂತ ಹೇಳಿ. ಸೊ ಇದು ಎನರ್ಜಿ ನಿಮ್ಮ ಕಡೆಯಿಂದ ನಾನು ಚೆಕ್ ಮಾಡ್ತಾ ಇದ್ದೇನೆ ಅಂತಂದರೆ, ಮೋಸ್ಟ್ಲಿ ನಿಮ್ಮ ಕಡೆಯಿಂದನೇ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಕರಿಯರ್ ಬಗ್ಗೆ ತುಂಬ ವಿಚಾರ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ನಿಮಗೆ ಎಲ್ಲೋ ಏನೋ ಆಗಿದೆ, ಕರಿಯರ್ ರಿಲೇಟೆಡ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ವಿಚಾರ ಮಾಡ್ತಾ ಇದ್ದೀರಾ. ಅಲ್ಲಿ ಈ ಟೈಮಲ್ಲಿ ನಿಮಗೆ ಏನಾಗುತ್ತೆ, ಸ್ವಲ್ಪ ರಿಲೇಶನ್‌ಶಿಪ್ಪಲ್ಲಿ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ನನಗೆ ಅನ್ನಿಸ್ತಾ ಇದೆ ಇನ್ ಫ್ಯೂಚರಲ್ಲಿ. ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಇರೋವಂಥದ್ದು. ಪಬ್ಲಿಕ್ಕಲ್ಲಿ ನೀವು ಅಷ್ಟು ಇದು ಇರದೇ ಇರುವಂಥದ್ದು. ಸಮಥಿಂಗ್ ಏನೋ ನಡೀತಾ ಇದೆ ಇನ್ ಫ್ಯೂಚರಲ್ಲಿ. ಓಕೆ, ಅಷ್ಟಂತ ರಿಲೇಶನ್‌ಶಿಪ್ಪಲ್ಲಿನೇ ಈ ರೀತಿ ಎಲ್ಲ ಚಾಲೆಂಜಸ್ ಬರುತ್ತೆ ಅಂತ ಹೇಳೋದಿಲ್ಲ. ಅಫ್ಕೋರ್ಸ್ ಇದರಿಂದ ಹೊರಗಡೆ ಬರ್ತೀರಾ. ಯಾಕಂತಂದರೆ ಇಲ್ಲಿ ನನಗೆ ಕಾಣಿಸ್ತಾ ಇದೆ, ನೀವು ರಿಕವರ್ ಆಗ್ತೀರಾ ಇದರಲ್ಲಿ ಅನ್ನೋವಂಥದ್ದು. ರಿಲೇಶನ್‌ಶಿಪ್ ವಾಯ್ಸ್ ರಿಕವರ್ ಮಾಡ್ಕೋತೀರಾ ಅನ್ನೋವಂಥದ್ದು ಕಾಣ್ತಾ ಇದೆ. ಸಮಸ್ಯೆ ಇರುತ್ತೆ, ಬಟ್ ಆದರೂ ಕೂಡ ನೀವೇನು ಮಾಡ್ತೀರಾ, ರಿಲೇಶನ್‌ಶಿಪ್ ಮೇಲೆ ಒಂದು ಕಂಟ್ರೋಲನ್ನು ತೊಗೊಂಡು ಬರ್ತೀರಾ ಅನ್ನೋವಂಥದ್ದು ನನಗೆ ಕಾಣ್ತಾ ಇದೆ. ಹಾಗಿದ್ರೆ ಏನು ಮಾಡಬೇಕು ಅಂತಂದರೆ, ಯೂನಿವರ್ಸ್ ಏನು ಹೇಳ್ತಾ ಇದೆ, ಗೈಡೆನ್ಸ್ ಏನು ಕೊಡ್ತಾ ಇದೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಇಲ್ಲಿನೂ ಕೂಡ ಏನು ನಾವು ಆಸ್ಪೆಕ್ಟ್ ಅಂದ್ಕೊಂಡಿದ್ವಿ, ಅದೇ ಆಸ್ಪೆಕ್ಟ್ ಬಂದಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಏನಂತಂದರೆ, ಆ ಒಂದು ರಿಲೇಶನ್‌ಶಿಪ್ಪಲ್ಲಿ ಇರಬೇಕಾದಂಥ ಇಶ್ಯೂಸ್ ಏನು, ಇಂಡಿಪೆಂಡೆನ್ಸಿ ಇರುವಂಥದ್ದು, ಫ್ರೆಂಡ್ಲಿ ಇರುವಂಥದ್ದು, ಇನ್ನೊಬ್ಬರಿಗೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡುವಂಥದ್ದು, ಇದು ಎಲ್ಲಾನು ನಿಮ್ಮಲ್ಲಿ ತೊಗೊಂಡು ಬರಬೇಕು, ನಿಮ್ಮಿಬ್ಬರ ಲೈಫಲ್ಲಿ ತೊಗೊಂಡು ಬರಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಾಗಿ ಇದನ್ನು ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಸ್ವಲ್ಪ ಒಂದು ಅಟ್ರಾಕ್ಷನ್ ಇರ್ಬೋದು, ಎಲ್ಲಾದರೂ ಟೈಮ್ ಕಳೆಯುವಂಥದ್ದು ಇರ್ಬೋದು, ಇಬ್ಬರು ಕೂಡಿ ಎಲ್ಲಾದರೂ ಟೈಮ್ ಕಳೆಯುವಂಥದ್ದು ಇರ್ಬೋದು. ಇದೆಲ್ಲನೂ ಆಗಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಇದನ್ನು ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ಮೂವ್ ಆಗಿ ಅಂತ ಹೇಳ್ತಾ, ಸೊ ರೀಡಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ.
ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.